ನಾ ಈ ನಿರ್ಧಾರ ತೊಗೊಂಡು ತಪ್ಪು ಮಾಡೋದನ್ನ, ಅಥವಾ ನನ್ನೇನಾದ್ರು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನ, ಅಥವಾ ನಾ ಯಾರ್ದೋ ಮಾತು ಕೇಳ್ಕೊಂಡು ನನ್ನ ಎನರ್ಜಿ ಕೂಡ ವೇಸ್ಟ್ ಮಾಡ್ತಾ ಇದ್ದೀನಿ. 75 ಡೇಸ್ ಆರ್ಟ್ ಚಾಲೆಂಜ್ ಅಂದರೆ ಏನು? ಎಲ್ಲರಿಗೂ ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ಮಾನೀಶ್. ಮೊದಲಿಗೆ ನಮ್ಮ ಸುತ್ತಮುತ್ತ ನೋಡ್ತಾ ಇರ್ಬೋದು ನಾವು, ಕಂಪ್ಯಾರಿಸನ್. ಅವ್ರು ಆ ಥರ ನೋಡು, ಈ ಥರ ನೋಡು, ತುಂಬ ಜಾಸ್ತಿ ಆಗಿದೆ. ಮೊದಲಿಗೆ ಕಂಪ್ಯಾರಿಸನ್ ಹೊರಗಲ್ಲ, ಒಳಗಿರ್ಬೋದು. ನೆನ್ನೆ ಏನಾಗಿದೆ, ಇವತ್ತೇನು ಮಾಡ್ತಾಯಿದ್ದೀನಿ, ನೆನ್ನೆಗಿಂತ ಇವತ್ತು ಬೆಟರ್ ಆಗಿದೆ, ಅಷ್ಟಾದರೆ ಸಾಕು ಅಂತ ನನ್ನ ಪ್ರಕಾರ, ನನ್ನ ಅನಿಸಿಕೆ. ಮೊದಲಿಗೆ ನಾನು 75 ಡೇಸ್ ಆರ್ಟ್ ಚಾಲೆಂಜ್ ತೊಗೊಂಡಿರೋದು ಏನಕ್ಕೆ ಅಂತಂದರೆ, ಬೆಸ್ಟ್ ವರ್ಷನ್ ಆಫ್ ಮೈಸೆಲ್ಫ್, ನನ್ನಲ್ಲಿ ಏನಿದೆ ಅದು ನಾನು ಬೆಸ್ಟ್ ವರ್ಷನ್ ಕಂಡುಹಿಡಿಬೇಕು. ಅದಕ್ಕೋಸ್ಕರ ನಾನು ಈ 75 ಡೇಸ್ ಆರ್ಟ್ ಚಾಲೆಂಜನ್ನು ತೊಗೊಂಡಿರೋದು. ತುಂಬ ಜನನ ನೋಡಿದ್ದೀನಿ, ತುಂಬ ಜನನ ಕೇಳಿದ್ದೀನಿ. ಅಲ್ಲಿ ಅವರು ತುಂಬ 100ಕ್ಕೆ 99 99 ಜನಗಳಷ್ಟು ಈ ಚಾಲೆಂಜಲ್ಲಿ ಸೋಲ್ತಾರೆ. ಈ ಚಾಲೆಂಜಲ್ಲಿ ಅಂಥದ್ದು ಏನಿರುತ್ತೆ ಅಂತಂದರೆ, ಪ್ರತಿದಿನ ಮಾಡ್ತಾನೆ ಹೋಗಬೇಕು. ಒಂದಿನ ಏನಾದರೂ ಫೇಲ್ ಆಗ್ತು ಅಂತಂದರೆ, ಒಂದಿನ ಏನಾದರೂ ಆರ್ಟ್ ಚಾಲೆಂಜನ್ನು ಮಾಡೋಕ್ಕಾಗಲಿಲ್ಲ ಅಂತಂದರೆ ಮತ್ತೆ ಫಸ್ಟ್ ದಿನದಿಂದನೇ ಶುರು ಮಾಡಬೇಕು. ಆದ್ದರಿಂದ ತುಂಬ ಜನ ಫೇಲ್ ಆಗ್ತಾ ಹೋಗ್ತಾರೆ. 75 ಡೇಸಲ್ಲಿ 5 ಮುಖ್ಯ ಚಾಲೆಂಜ್ಗಳಿರ್ತವೆ. ಆ ಚಾಲೆಂಜ್ ಏನಂತಂದರೆ, ಒಂದನೇದು ಬಂದು ಪ್ರತಿದಿನ ನೀವು 4 ಲೀಟರ್ ನೀರು ಕುಡಿಬೇಕು, ಮತ್ತು ಪ್ರತಿದಿನ ಒಂದೊಂದು ಸೆಲ್ಫಿ ತೊಗೋಬೇಕು. ಅಂದರೆ ನೆನ್ನೆ ಒಂದು ತೊಗೊಂಡಿದ್ದೆ, ಇವತ್ತು ಟ್ರಾನ್ಸ್ಫಾರ್ಮೇಷನ್ಗೋಸ್ಕರ ಕಂಪೇರ್ ಟು ಎಸ್ಟರ್ಡೇ. ನಾನು ಹೇಳಿದೆ ಅಲ್ವಾ, ಕಂಪ್ಯಾರಿಸನ್ ಇಸ್ ಯುವರ್ ಸೆಲ್ಫ್. ನೆನ್ನೆ ಏನಾಗಿದೆ, ಇವತ್ತೇನಾಗಿದ್ದೀನಿ ಅಷ್ಟೇ. ಮೂರನೇದು ಬಂದು ಯಾವುದೇ ಜಂಕ್ ಫುಡ್ ಆಗಿರ್ಬೋದು, ಏನೇ ಆಲ್ಕೋಹಾಲ್ ಆಗಿರ್ಬೋದು, ಏನೂ ಕುಡಿಯೋಂಗಿಲ್ಲ. ಅಂದರೆ ಜಾಸ್ತಿ ಎಣ್ಣೆ ಹಾಕಿರೋ ಐಟಮ್, ಆಯಿಲ್ ಫುಡ್ ಆ ಥರ ಏನು ತಿನ್ನುವಾಗಿಲ್ಲ. ಮತ್ತು 4ನೇದು ಬಂದು ಯಾವುದೇ ಒಂದು ಅಂದರೆ ಮೆಂಟಲಿ ಆಗಿರ್ಬೋದು, ಸೈಕಾಲಜಿ, ಬಿಸ್ನೆಸ್, ಯಾವುದೇ ಒಂದು 10 ಪೇಜನ್ನು, ಒಂದು ಪುಸ್ತಕದ 10 ಪೇಜ್ ಓದಬೇಕು. ಸದ್ಯಕ್ಕೆ ನನ್ನ ಹತ್ರ ಇವಾಗಿರೋದು ಭಗವದ್ಗೀತಾ ಇದೆ. ಪ್ರತಿದಿನ ನಾನು ಅದನ್ನ 10 ಪೇಜ್ ಶುರು ಮಾಡಿದ್ದೀನಿ. ನೀವೇನಾದರೂ ನಾನು ಓದಿರೋದನ್ನ ನಿಮಗೇನಾದರೂ ಸಾರಾಂಶ ಹೇಳಬೇಕಂತಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು 4ನೇದು ಬಂದು ಪ್ರತಿದಿನ 45 ನಿಮಿಷ ವರ್ಕೌಟ್ ಮಾಡಬೇಕು. ಒಂದು ಇಂಡೋರ್ ಮತ್ತು ಒಂದು ಔಟ್ಡೋರ್. ಇಂಡೋರ್ ಅಂದರೆ ಮನೆ ಒಳಗಡೆ ಆಗಿರ್ಬೋದು, ಮನೆ ಒಳಗಡೆ ಮಾಡಿದರೆ ಸಾಕು. ಔಟ್ಡೋರ್ ಅಂತಂದರೆ ಮನೆ ಹೊರಗಡೆ ರನ್ನಿಂಗ್, ವಾಕಿಂಗ್, ಜಾಕಿಂಗ್. ಇದಾಗಿದೆ 75 ದಿನದ ಹಾರ್ಟ್ ಚಾಲೆಂಜ್. ಇದು ಡೇ 1 ಅಷ್ಟೇ. ಡೇ 75 ಡೇಸಲ್ಲಿ ನಾನು ಸಂಪೂರ್ಣ ಚೇಂಜ್ ಆಗಿರ್ತೀನಿ. ಸಂಪೂರ್ಣ ಚೇಂಜ್ ಆಗೋದಕ್ಕೆ ನಾನು ಈ ಚಾಲೆಂಜ್ ತೊಗೊಂಡಿರೋದು. ನೀವೇನಾದರೂ ಪ್ರತಿದಿನದ ಅಪ್ಡೇಟ್ಗಾಗಿ, ಪ್ರತಿದಿನ ಈ ಚಾಲೆಂಜನ್ನು ನೋಡೋದಕ್ಕಾಗಿ ನನ್ನ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಮತ್ತೆ ಸಿಗುವ ಡೇ 2ನಲ್ಲಿ. ಅಲ್ಲಿವರೆಗೂ